शिवानंद नीलनवर यांच्या विरोधात उघडकीस आलेल्या शिवम असोसिएट्स फसवणूक प्रकरणाला आता दिवसगणिक नवे वळण मिळत आहे. हजारो कोटी रुपयांचा आर्थिक गैरव्यवहाराच्या आरोपादरम्यान शिवानंद नीलनवर यांचे जुने वादग्रस्त भाषणच आता तपास यंत्रणांसाठी महत्वाचा धागा ठरत आहे. उडपी जिल्ह्यातील कडूर येथे झालेल्या एका कार्यक्रमात बोलताना त्यांनी माझ्याकडे 15,000 बंदुका आहेत, देशात राक्षस भरले आहेत, माझं स्वतःचं मोठं साम्राज्य आहे असे वक्तव्य केले होते. 2028 मध्ये मी मुख्यमंत्री झालो तर त्यात काय मोठा, 224 मतदारसंघ जिंकणं काही करामत नाही आणि अधिकाऱ्यांना एका क्षणात ताब्यात घेतो अशा विधानांनाही खळबळ उडून दिली होती. हे भाषण सोशल मीडियावर व्हायरल होताच राज्य पोलीस विभाग सतर्क झाला होता. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ನಮ್ಮ ಹತ್ರ 15,000 ಬಂದೂಕಿದಾವೆ, ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ, ಏನ್ ದೊಡ್ಡ ವಿಷಯ ಐತೇನು? ಏನ್ ದೊಡ್ಡ ಕರಾಮತ್ ಐತೇನು? ಅಧಿಕಾರ ಸಿಕ್ಕರೆ 90 ಡೇಸ್ನ ಕರ್ನಾಟಕ ಸೀದಾ ಇರ್ಲಿ. ಓಕೆ, ಎಲ್ಲರೂ ಇದು ಸತ್ಯದ ದಾರಿ ಹಿಂಗೆ ಇದೆ. ಸತ್ಯ ಯಾರಿಗೂ ಬೇಕಾಗಿಲ್ಲ. ಸತ್ಯ ಮಾತಾಡಿದರೆ ಕಷ್ಟಗಳು ಬಹಳ ಇರುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವಿಷಯ ಬೇಡ, ನಿಮಗೆ ಬೇರೆ ಒಂದು ವಿಷಯಗಳನ್ನ ಹೇಳ್ತೀನಿ. ನನ್ನ ಸಾಮ್ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ, ಎಲ್ಲರೂ ಒಂದ್ಸಲಿ ನಾ ಹೇಳ್ದಾಗ ಹೇಳ್ಬಹುದಾ? या वक्तव्याचं गांभीर्याने दखल घेत सरकारी तपास यंत्रणांनी शिवम असोसिएटच्या आर्थिक व्यवहारावर लक्ष ठेवण्यास सुरुवात केली होती अशी माहिती समोर आली आहे. दरम्यान तब्बल 4,500 कोटी रुपयांच्या फसवणुकीचा आरोप समोर आल्यानंतर शिवानंद नीलनवर याच्यावर तपास अधिक तीव्र करण्यात आला आहे. ऑनलाईन माध्यमातून हजारो लोकांकडून पैसे गोळा केल्याचे आरोप असताना साम्राज्य उभारण्याची भाषा करणारी ही व्यक्ती आता पोलिसांच्या ताब्यात आहे. या प्रकरणाला प्रतिक्रिया देताना भूषण बोरसे यांनी सांगितले की 15,000 बंदुकांच्या वक्तव्यानंतरच आम्ही यांच्या हालचालीवर लक्ष ठेवायला सुरुवात केली होती असे स्पष्ट केले. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ಮದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನವರ್, ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತು ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದಲ್ಲೇ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ದರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಭಾಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾಯಿತ್ತು. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತೊಗೋತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್, ಈ ಥರ ಒಂದು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕ್ಕೊಂಡು ಅವರಿಗೆ ಅದು ಗ್ಯಾರಂಟಿ ಕೊಡ್ತಾ ಇದ್ದ.
ಒನ್ ರೂಲ್ ವಾಟ್ ಈ ಶಿವಮಾನಂದನ್ ಫಾಲೋ ಮಾಡಿದಾನೆಂದರೆ, ಇವನು ಯಾರು ಡಿಪಾಸಿಟ್ ಮಾಡಿದರೆ ಅವ್ರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನೌ ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲಾನೆಟ್ 3% ಪ್ರತಿ ತಿಂಗಳು ಕೊಡೋಕ್ಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡಿಕೊಂಡು ಇನ್ನೂ 20 ಸೇರಾಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತೊಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತೊಗೊಂಡು ನಿಮಗೆ 20ಗೆ ಸರ್ ಆಗುತ್ತೆ. अशा आणखीन अपडेटसाठी फॉलो करा वॉइस ऑफ वेणू